ಒಂದೇ ಒಂದು ಪೈನಾಪಲ್ ಇದ್ರೆ ಸಾಕು ತಿಂಗಳುಗಟ್ಟಲೆ ಸ್ಟೋರ್ ಮಾಡಿ ಇಟ್ಕೊಳ್ಬಹುದಾದ ಈ ಒಂದು ಖಾದ್ಯವನ್ನ ಮಕ್ಕಳಂತೂ ಸಖತ್ತಾಗಿ ಇಷ್ಟಪಡ್ತಾರೆ. ದೋಸೆ, ಚಪಾತಿ, ಬ್ರೆಡ್ಡಿನ ಜೊತೆ ಹಚ್ಕೊಂಡು ತಿನ್ಬೋದು ಅಥವಾ ಸ್ನಾಕ್ಸ್ ರೀತಿಯಲ್ಲೂ ಕೂಡ ತಿನ್ಬೋದು. ನಮ್ಮ ಕುಟುಂಬಕ್ಕೆ ಯಾಕೆ ಸುಮ್ಮನೆ ಪ್ರೊಸೆಸ್ಡ್ ಫುಡ್ ಅನ್ನ ತಿನ್ನಿಸ್ಬೇಕು ಅಲ್ವೇ? ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್. ಮೊದಲಿಗೆ ನಾನಿಲ್ಲಿ ಒಂದು ಅನಾನಸನ್ನ ಸಣ್ಣ ಸಣ್ಣ ಹೋಳುಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಇದನ್ನ ಪೇಸ್ಟ್ ಕೂಡ ಮಾಡ್ಕೋಬಹುದು. ಹೋಳುಗಳು ಆ ರೀತಿ ಬಾಯಿಗೆ ಸಿಕ್ಕಿದಾಗೇನೆ ಅದು ರುಚಿ ಸ್ಪೆಷಲ್ ಅಂತ ಅನ್ಸುತ್ತೆ. ನಾನಿವಾಗ ಒಂದು ಪ್ಯಾನ್ ನಲ್ಲಿ 1 ಬೌಲ್ನಾಗುವಷ್ಟು ಪೈನಾಪಲ್ ಹೋಳುಗಳನ್ನ ಹಾಕ್ತಾ ಇದ್ದೀನಿ. ಹಾಗೇನೆ ಇಲ್ಲಿ ಆ ಬೌಲ್ನ 1/4 ಭಾಗದಷ್ಟು ತುರಿದಿಟ್ಕೊಂಡಿರೋ ಬೆಲ್ಲವನ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ಜಿಗಿ ಬರಲಿ, ಅಂದರೆ ಅಂಟಂಟಾಗಿರ್ಲಿ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಸಕ್ಕರೆನೂ ಕೂಡ ಸೇರಿಸ್ತಾ ಇದ್ದೀನಿ. ಆ ಬೆಲ್ಲ ಎಷ್ಟು ತಗೊಂಡಿದ್ದೀನೋ ಅದ್ರ 1/4 ಭಾಗದಷ್ಟು ಸಕ್ಕರೆಯನ್ನ ಹಾಕ್ತಾ ಇದ್ದೀನಿ. ಇವಾಗ ಎಲ್ಲಾನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದಕ್ಕೆ ನೀರೇನು ಹಾಕೋದು ಬೇಡ, ಅದು ತಾನೇ ನೀರನ್ನ ಬಿಟ್ಕೊಳ್ಳುತ್ತೆ. ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಇವಾಗ ಮೀಡಿಯಂ ಫ್ಲೇಮಲ್ಲಿ ಅದು ತಳ ಬಿಟ್ಕೊಳ್ಳೋವರೆಗೂ, ಕಲರ್ ಚೇಂಜ್ ಆಗೋವರೆಗೂ, ನೀರೆಲ್ಲ ಇಂಗೋವರೆಗೂ ಚೆನ್ನಾಗಿ ಕಾಯಿಸೋಣ. ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡಿ. ನಿಮ್ಮ ಲೈಕ್ಸ್ಗಳು ಮತ್ತು ಕಮೆಂಟ್ಸ್ಗಳು ನಮಗೆ ಇನ್ನೂ ಒಳ್ಳೊಳ್ಳೆ ರೆಸಿಪಿಗಳನ್ನು ತರೋದಕ್ಕೆ ಸ್ಫೂರ್ತಿ ನೀಡುತ್ತೆ. ಸ್ನೇಹಿತರೆ, ಈ ಅನಾನಸ್ನಲ್ಲಿ 0 ಕೊಲೆಸ್ಟ್ರಾಲ್, ವಿಟಮಿನ್ ಎ, ಬಿ, ಸಿ, ಪೊಟ್ಯಾಷಿಯಂ, ಮ್ಯಾಂಗನೀಸ್, ಸತು ಹಾಗೂ ದೇಹಕ್ಕೆ ಅಗತ್ಯವಾದ ಇತರೆ ಖನಿಜಾಂಶಗಳು ಇರುತ್ತವೆ. ಇದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ, ನಮ್ಮ ಮೂಳೆಗಳನ್ನು ಸದೃಢವಾಗಿಸುತ್ತೆ. ಕಣ್ಣಿನ ಆರೋಗ್ಯಕ್ಕಂತೂ ಇದು ತುಂಬಾನೇ ಒಳ್ಳೆಯದು. ಸದ್ಯದಲ್ಲೇ ನಾನು ನಿಮಗೆ ಅನಾನಸ್ನಿಂದ ಮನೆಮದ್ದು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೇನೆ. ರುಚಿಯನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ನಾನಿಲ್ಲಿ 1/4 ಟೀ ಸ್ಪೂನ್ ಉಪ್ಪನ್ನ ಹಾಕ್ತಾ ಇದ್ದೀನಿ. ಇದನ್ನ ಇವಾಗ ಹೀಗೆ ಕಾಯೋದಕ್ಕೆ ಬಿಡೋಣ. ಕಲರ್ ಚೇಂಜ್ ಆಗ್ತಾ ಇದೆ, ನೀರು ಜಾಸ್ತಿ ಬಿಟ್ಕೊಂಡಿದೆ. ಸೊ ಇವಾಗ ಸ್ವಲ್ಪನೇ ಫ್ಲೇಮನ್ನು ಜಾಸ್ತಿ ಮಾಡೋಣ. ನಮ್ಮ ಮನೆಯಲ್ಲಿ ನಾನು ಮಕ್ಕಳಿಗೆ ಆದಷ್ಟು ಪ್ರೊಸೆಸ್ಡ್ ಫುಡ್ಡನ್ನು ಕೊಡೋದನ್ನು ಅವಾಯ್ಡ್ ಮಾಡ್ತೀನಿ. ಮನೆಯಲ್ಲೇ ಏನು ಬೇಕು ಅದನ್ನು ಆದಷ್ಟು ಚೆನ್ನಾಗಿ ಮಾಡಿಕೊಡ್ತೀನಿ. ನೀರು ಇಂಗ್ತಾ ಬಂದಿದೆ, ಆಲ್ಮೋಸ್ಟ್ ಎಲ್ಲನೂ ಬೆಂದಿದೆ. ಇವಾಗ ಫ್ಲೇಮನ್ನು ಸ್ವಲ್ಪ ಜಾಸ್ತಿ ಮಾಡಿ ಚೆನ್ನಾಗಿ ತೊಳಸ್ತಾ ಇರೋಣ. ನೋಡಿ, ಇವಾಗ ತಳ ಎಲ್ಲ ಬಿಟ್ಕೊಳ್ತಾ ಬಂದಿದೆ ಇದು. ಇವಾಗ ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಅಂದರೆ ಪೆಪ್ಪರ್ ಪೌಡರ್ ಮತ್ತು 1/4 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಕೂಡ ಸೇರಿಸ್ತಾ ಇದ್ದೀನಿ. ಎಲ್ಲನೂ ಸೇರಿಸಿ ಚೆನ್ನಾಗಿ ತೊಳಸೋಣ. ತುಂಬಾ ರುಚಿಕರವಾದ ಅನಾನಸ್ನ ಅಂಟು ಅಥವಾ ಅನಾನಸ್ನ ಲಯ ಇವಾಗ ರೆಡಿಯಾಗಿದೆ. ನಾನು ಇದನ್ನು ತಣಿಸ್ಬಿಟ್ಟು ಒಂದು ಗ್ಲಾಸ್ ಜಾರ್ನಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ. ಇದನ್ನ ಫ್ರಿಜ್ನಲ್ಲಿ ಇಡಬೇಕಂತಾನೆ ಇಲ್ಲ, ಹಾಗೇನೆ ಹೊರಗೆ ಇಟ್ಟರು ಕೂಡ 15ರಿಂದ 1 ತಿಂಗಳದವರೆಗೂ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನೀವು ಕೂಡ ಇದನ್ನು ಒಮ್ಮೆ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೆ ಯು ಆಲ್ ಟೇಕ್ ಕೇರ್. ನಮಸ್ಕಾರ.